ವಾಹನ ಸವಾರರಿಗೆ ಶನಿವಾರದ ಶಾಕ್. ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಪೆಟ್ರೋಲ್ಗೆ 87 ಪೈಸೆ, ಡೀಸೆಲ್ 91 ಪೈಸೆ ಹೆಚ್ಚಳ. ಹತ್ತು ದಿನಗಳಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಮಿಡಲ್ ಕ್ಲಾಸ್ ಜನರು ಬದುಕು ನಡೆಸೋದೇ ಬಲು ಭಾರ. ಕೇಂದ್ರ ಸರ್ಕಾರದ ದರ ಹೆಚ್ಚಳ ನೀತಿಗೆ ವಾಹನ ಸವಾರರ ಆಕ್ರೋಶ. ಹಾಸನದ ಆಲೂರಲ್ಲಿ ಗೃಹೋಪಯೋಗಿ ಅಡುಗೆ ಅನಿಲಕ್ಕೆ ಕೊರತೆ. ವಿಜಯಲಲಿತಾ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಸಾರ್ವಜನಿಕರ ಪ್ರತಿಭಟನೆ. 2 ತಿಂಗಳಾದರೂ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ ಅಂತ ಆಕ್ರೋಶ. ಮೇ 26ಕ್ಕೆ ಕೇರಳದಲ್ಲಿ ಮುಂಗಾರು ಆಗಮನ. ಜೂನ್ ಮೊದಲ ವಾರದಲ್ಲಿ ಕರ್ನಾಟಕಕ್ಕೆ ಎಂಟ್ರಿ. ದೇಶಾದ್ಯಂತ ಸಾಮಾನ್ಯಕ್ಕಿಂತ ಸ್ವಲ್ಪ ಕಡಿಮೆ ಮಳೆ ಅಂದಾಜು. ಕೃಷಿ ಚಟುವಟಿಕೆಗೆ ಇಂಧನಕ್ಕಾಗಿ ಬಂಗಳ ಎದುರು ಅನ್ನದಾತರ ಕ್ಯೂ. ಪೊಲೀಸರ ರಕ್ಷಣೆಯಲ್ಲಿ ಸರತಿ ಸಾಲಲ್ಲಿ ನಿಂತವರಿಗೆ ಡೀಸೆಲ್ ವಿತರಣೆ. ವಿಜಯನಗರ ಜಿಲ್ಲೆ ಹಡಗಲಿಯಲ್ಲಿ ಘಟನೆ. ಬಿತ್ತನೆ ಬೀಜಕ್ಕಾಗಿ 3ನೇ ದಿನವೂ ರೈತರ ಪರದಾಟ. ನಗರದ ಕೃಷಿ ಕೇಂದ್ರದಲ್ಲಿ ಬೀಜ ಪಡೆಯೋದಕ್ಕೆ ಹರಸಾಹಸ. ಬೀಜಕ್ಕಾಗಿ ನಿನ್ನೆ ರಾತ್ರಿಯಿಂದಲೇ ಸರತಿ ಸಾಲು. ಬೆಳಗಾದರೂ ತಗ್ಗದ ಕ್ಯೂ. ದೇಶದಲ್ಲಿ ಎಬೋಲಾ ಆತಂಕ. ರಾಜ್ಯದಲ್ಲೂ ಹೈ ಅಲರ್ಟ್. ವೈರಸ್ ತಡೆಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ರಿಲೀಸ್. ಬೆಂಗಳೂರು, ಮಂಗಳೂರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಸಿದ್ಧತೆ. ನನ್ನ ಕುಟುಂಬ, ನಾವು ಮಾಡುವ ಕೆಲಸ, ಹಾಗೆ ವೈಯಕ್ತಿಕ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಗುಬ್ಬಿ ಶಾಸಕ SR ಶ್ರೀನಿವಾಸ್ ಮಗನ ಮೇಲೆ ಗಂಭೀರ ಆರೋಪ. 2 ಆಡಿಯೋ ರಿಲೀಸ್ ಮಾಡಿದ ನಾಗರಾಜು. GBA ಎಲೆಕ್ಷನ್ ಮೇಲೆ ಕಣ್ಣು. ದಳಪತಿಗಳಿಂದ ಟಾರ್ಗೆಟ್ ಡಿಕೆಶಿ. ಈಗಿನಿಂದಲೇ ಅಟ್ಯಾಕ್. ಚದರಡಿ ಚೋರ್ ಅಂತೇಳಿ DCM DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ. ಆದಷ್ಟು ಬೇಗ ಎಲ್ಲ ಒಳ್ಳೆಯದಾಗತ್ತೆ, ಸ್ವಲ್ಪ ದಿನ ಕಾಯಬೇಕಷ್ಟೇ, ಸಿಹಿ ಸುದ್ದಿ ಬರುತ್ತೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ. ರಾಜ್ಯಕ್ಕೆ ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಮನ. 3 ದಿನಗಳ ಕಾಲ ರಾಜ್ಯ ಪ್ರವಾಸ. ಕಮಲ ಪಡೆಯಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಮಾದವಾರದಿಂದ ತುಮಕೂರು ಮೆಟ್ರೋ ಯೋಜನೆ ಮಾಡಬಹುದು ಅಂತ ಫೀಸಿಬಿಲಿಟಿ ವರದಿ. 20,000 ಕೋಟಿ ವೆಚ್ಚದ DPR ವರದಿಯೂ ಕೊಡಲಾಗಿದೆ. ಸಂಪುಟ ಸಭೆಯಲ್ಲಿ ಚರ್ಚಿಸಿದ ನಂತರ ತೀರ್ಮಾನ ಎಂದ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್. ಶಿವಾನಂದ ನೀಲಣ್ಣವರ ಬಹುಕೋಟಿ ವಂಚನೆ ತನಿಖೆ ಚುರುಕು. ಕರವೇ ಪ್ರವೀಣ್ ಶೆಟ್ಟಿ ಬಣದ ಬೆಳಗಾವಿ ಜಿಲ್ಲಾಧ್ಯಕ್ಷನ ಹೆಸರು ಥಳಕು. ಸಿನಿಮಾ ಹೂಡಿಕೆ, ಐಷಾರಾಮಿ ಕಾರು ಗಿಫ್ಟ್ ಪಡೆದಿದ್ದ ಅಭಿಲಾಷ್ಗೂ CID ನೋಟಿಸ್. ಸರ್ಕಾರಿ ಜಾಗಕ್ಕೆ ಕಾಂಪೌಂಡ್ ಕಟ್ಟಿ 11 ಎಕರೆ ಗುಳುಂ. ಬಳ್ಳಾರಿಯ ಬೂದಿಹಾಳ ಬಳಿ ಪಾಲಿಕೆ ಸದಸ್ಯೆ ಉಮಾದೇವಿಯಿಂದಲೇ ಒತ್ತುವರಿ. ಲೇಔಟ್ ಮಾಡಿ ಸೇಲ್. ಅಧಿಕಾರಿಗಳಿಂದ ಒತ್ತುವರಿ ಜಾಗ ತೆರವು. ಬೆಂಗಳೂರಿನಲ್ಲಿ ನಕಲಿ ಕಾಲ್ ಸೆಂಟರ್ ತೆರೆದು ಅಮೆರಿಕಾದ ಪ್ರಜೆಗಳಿಗೆ ವಂಚನೆ. ಆರೋಪಿ ಪ್ರಶಾಂತ್ ಮತ್ತು ಆಕಾಶ್ ಗುಪ್ತಾಗೆ 10 ದಿನ ಪೊಲೀಸ್ ಕಸ್ಟಡಿ. ಆಗ್ನೇಯ ವಿಭಾಗ ಸೆನ್ ಪೊಲೀಸರಿಂದ ಮುಂದುವರಿದ ತನಿಖೆ. ರಾಯಚೂರಿನ ವಡವಾಟಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖಂಡರಿಂದಲೇ ಅಕ್ರಮ ಮರಂ ಗಣಿಗಾರಿಕೆ. ಗ್ರಾಮದ ಕೃಷಿ ಭೂಮಿಗಳೆಲ್ಲ ಹಾಳು ಮಾಡಿದ ದಂಧೆಕೋರರು. ಕೆಂಪು ಮಣ್ಣು ಗಣಿಗಾರಿಕೆಗಾಗಿ ಇಡೀ ಗ್ರಾಮವೇ ಸರ್ವನಾಶ. VTUನಿಂದ ಮತ್ತೊಂದು ಇತಿಹಾಸ. ನಿನ್ನೆ ಸಂಜೆ 5:30ಕ್ಕೆ ಬೆಳಗಾವಿ VTU ಪರೀಕ್ಷೆ ಅಂತ್ಯ. ಸಂಜೆ 5:40ಕ್ಕೆ ರಿಸಲ್ಟ್. ಎಕ್ಸಾಮ್ ಬರೆದ 10 ನಿಮಿಷಕ್ಕೆ ಫಲಿತಾಂಶ. ದೇಶದಲ್ಲೇ ಇದು ಮೊದಲು. ಡ್ರ್ಯಾಗನ್ ಸಿನಿಮಾದಲ್ಲೂ ಜೂನಿಯರ್ NTR ಡಬಲ್ ಆಕ್ಟಿಂಗ್. ಇದು ಟಾಕ್ಸಿಕ್ ರೀತಿಯೇ ಅಪ್ಪ ಮಗನ ಸ್ಟೋರಿನ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರು. ಎಕಾನಾ ಮೈದಾನದಲ್ಲಿಂದು ಲಕ್ನೋ ವರ್ಸಸ್ ಪಂಜಾಬ್ ಫೈಟ್. ಶ್ರೇಯಸ್ ಬಳಗಕ್ಕೆ ಡೂ ಆರ್ ಡೈ ಮ್ಯಾಚ್. ಗೆದ್ದರೆ ಫೈನಲ್ಗೆ ಚಾನ್ಸ್, ಸೋತರೆ ಗೇಟ್ ಪಾಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.